ನಮಸ್ತೆ. ತಮ್ಮ ಹೆಸರು ಸರ್? ಮಹದೇವಪ್ಪ ನಾರಾಯಣ ಅಣ್ಣೇಕರ್. ಯಾವ ಊರು ಸರ್ ಇದು? ಗಜೇಂದ್ರಗಡ, ವೀರಾಪುರ. ಎಷ್ಟು ಎಕರೆ ಜಮೀನು ಇದೆ ಸರ್? ನಮ್ದು 9 ಎಕರೆ. 9 ಎಕರೆ. ಯಾವ್ಯಾವ ಬೆಳೆ ಮಾಡಿರಿ ಸರ್? ದ್ರಾಕ್ಷಿ, ಕಾಟನ್, ಮಾವು ಬೆಳೆದಿದೆ, ಶ್ರೀಗಂಧ ಬೆಳೆದೈತಿ, ಹೆಬ್ಬೇವು, ಸಾಗವಾನಿ ಇದೆ. ಅನೇಕ ಬೆಳೆಗಳನ್ನ ಮಾಡಿರಿ. ತೆಂಗು. ಸರ್, ಇದು ಯಾವ ಪದ್ಧತಿ ಒಳಗೆ ಮಾಡಿ ಸರ್? ಸಾವಯವ ಕೃಷಿ ಪದ್ಧತಿ ಒಳಗೆ. ಈಗ ಇದು ನಿಂತಿರುವ ಹತ್ತಿ ಎಷ್ಟು ತಿಂಗಳದೈತಿ ಸರ್? ಈಗ ಇದು 4 ತಿಂಗಳು. 4 ಈಗ ಮೊದಲನೇ ಹಂತದಿಂದ ಇದನ್ನ ಹೆಂಗ್ ಮಾಡಿರ ಸರ್? ಬೀಜೋಪಚಾರ ಮಾಡಿ ಗೊಬ್ಬರ ಯಾವ ತರ ಗೊಬ್ಬರ ಯೂಸ್ ಮಾಡಿಲ್ಲ. ಹಿಂಗ್ ಮಾಡ್ಕೊಂಡ್ರಿ ಸರ್? ಎಷ್ಟು ಕೆಜಿ ಬೇಕಿತ್ತು ಇಲ್ಲಿ ಬೀಜ ನಿಮ್ಗೆ? ನಮಗೆ 2 ಕೆಜಿ ಹೋಗಿದೆ. 2 ಕೆಜಿ ಬೇಕು. ಸೊ 2 ಕೆಜಿಗೆ ಎಷ್ಟು ಬೀಜೋಪಚಾರ ಬಳಸಿದ್ರಿ ನೀವು? 2 ಕೆಜಿಗೆ 2 ಬಾಟ್ಲಿ ಮಿಕ್ಸ್ ಮಾಡಿ. 2 ಬಾಟ್ಲಿ. ಅಂದ್ರೆ 2 ಲೀಟರ್ ಮಿಕ್ಸ್ ಮಾಡ್ಕೊಂಡಿದ್ರ. ಮತ್ತೆ ಅದಾದ್ಮೇಲೆ ನೀವೇನ್ ಮಾಡಿದ್ರಿ ಇದಕ್ಕೆ? ಬೂಸ್ಟರ್ ಯೂಸ್ ಮಾಡಿದ್ವಿ. ಅದೆಷ್ಟು ಕೊಟ್ರಿ? 4 ಕ್ಯಾನ್. 4 ಕ್ಯಾನ್ ಅಂದ್ರೆ ಎಷ್ಟು? 2 ಎಕರೆಗೆ? 2 ಎಕರೆಗೆ 8 ಬ್ಯಾರಲ್ ಏನ್ರಿ? ಹೆಂಗ್ ಕೊಟ್ರಿ ಅದು? ಬಡ್ಡಿ ಹಾಕಿದೆ. ಸೊ ಇವಾಗ ಇಲ್ಲಿ ಕಾಟನ್ ಬೆಳೆಗಾರರು ಇಲ್ಲಿದ್ದಾರೆ, ಅವ್ರದೆಲ್ಲ ಯಾವ ತರ ಆಗಿದೆ? ನೀವು ಕಾಟನ್ ಬೆಳೀತಾ ಇದೀರ, ಸೊ ನಿಮ್ದೆಲ್ಲ ಏನ್ ಯಾವ ತರ ಇದಾಗ್ತಾ ಇದೆ? ಬೀಜೋಪಚಾರ ಮಾಡಿಲ್ರಿ, ರಾಸಾಯನಿಕ ಗೊಬ್ಬರ ಇದು ಮಾಡಿದ್ವಿ. ನಮ್ದೆಲ್ಲ ಇದಾಗ್ಬಿಡುತ್ತೆ. ಏನಾಗಿದೆ ಅದು? ನೋಡಲ್ಲ, ಎಲ್ಲ ಎಲ್ಲಿ ಉದುರಿ ಎಲ್ಲ ಇದಾಗಿ ಇದಾಗ್ತದೆ. 2 ಒಂದೇ ಸತಿ ಮಾಡಿದ್ರ? 4 ತಿಂಗಳು ಮುಂಚೆನೆ ಮಾಡಿರುವಂತ. ಅಂದ್ರೆ ನಾವೇನ್ ಬೀಜೋಪಚಾರ ಏನೋ ಮಾಡಿಲ್ಲ, ನಾವ್ ರಾಸಾಯನಿಕ ಇದು ಮಾಡಿದ್ವಿ. ಹಿಂಗಾಗಿ ನಮ್ದು ಹಂಗೈತೆ. ಓಕೆ, ಇದು ಬಿಟ್ಟು ಬೇರೆ ಯಾವ್ಯಾವ ಬೆಳೆಗೆ ನೀವು ಬೀಜೋಪಚಾರ ಎಲ್ಲ ಮಾಡಿದೀರಾ ಸರ್? ಹೆಸರು ಮಾಡಿದ್ವಿ. ಹೆಸರು, ಅಲಸಂದಿ, ಗೋವಿನ ಜೋಳ ಮಾಡಿದ್ವಿ. ಇದೇನಾ ಮೊದಲನೇ ಸತಿ ನೀವು ಮಾಡಿದ್ವಿ? ಫಸ್ಟ್ ಟೈಮ್ ಮಾಡಿದ್ವಿ. ಇದೇ ಫಸ್ಟ್ ಟೈಮ್ ನೀವು ಮಾಡ್ತಾ? ನೀವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ರೈತರು, ಇವ್ರಕ್ಕಿಂತ ಇವರೆಲ್ಲ ಇವಾಗ ಈ ವರ್ಷ ಎಲ್ಲ ಹೊಸಬ್ರು. ಇದೇ ಊರ್ನವ್ರ ನೀವು? ಇದೇ ಊರ್ನವ್ರು. ನಿಮ್ಮ ಹೆಸರು? ನೀವೇನೇನ್ ಬೆಳಿತಾ ಇದ್ದೀರಾ? ಹೂ ಬೆಳೆಗಾರ. ಎಲ್ಲ ನೀರಾವರಿ ಬೆಳೆನು ಎಲ್ಲಾನು ಮಾಡ್ತಾ ಇದೀರಿ. ಸೊ ನಿಮ್ಗೆ ಹೆಂಗ್ ಪರಿಚಯ ಆಯ್ತು, ಮತ್ತೆ ನಿಮ್ಮ 2 ವರ್ಷದಿಂದ ಯಾವ ತರ ಅನುಭವ ಆಯ್ತು, ನೀವು ಸ್ವಲ್ಪ ಶೇರ್ ಮಾಡ್ಕೊಳ್ಳಿ. ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೆ ನೀವು ಮಾಡಿರೋಂಥದ್ದು, ಯಾರು ನಿಮ್ ತೋಟಕ್ಕೆ ಬಂದು ಏನು ಹೇಳೂ ಇಲ್ಲ. ಯೂಟ್ಯೂಬ್ ಅಲ್ಲಿ ಬಂದೇ ಎಲ್ಲ. ಓಕೆ. ಸೊ ಇವಾಗ ನಿಮ್ ಮುಂಚೆ ಎಲ್ಲ ಶೇಂಗಾ ಮತ್ತೆ ಇದೆಲ್ಲ ಬೆಳೆದಿದ್ರಲ್ಲ, ಕ್ವಾಲಿಟಿ ಆಗಿರ್ಬೋದು, ಖರ್ಚಾಗಿರ್ಬೋದು, ಅದೆಲ್ಲ ಯಾವ ತರ ಬಂದಿದೆ ನಿಮ್ಗೆ? ನಮ್ದು ನಾಲ್ಕೂರು ಮಾಡ್ತಾರೆ, ಅವ್ರ ಹಳೆ ಮಂದ್ರಿ, ನಾವೊಂದ್ ಹೇಳ್ಕೋರ್ ಅವ್ರ ಮತ್ತ ಕೈ ಬಿಟ್ಟು ಬಿಡ್ತೀರಿ. ನಮ್ ಮಾಡಿವಲ್ರಿ, ಆ ಬೆಳೆ ಚಲೋ ಮಾತ್ರ. ಅವ್ರ ರಾಸಾಯನಿಕ ಮತ್ತ ಒಟ್ಟು ಉದ್ರೋದು, ತಪ್ಪಲು ಉದ್ರೋದು, ಹಿಂಗತೆ ಬೆಳೆಗಳು ಕಾಣಕ ನಾವ್ ಮಾಡಿದ್ದ ಚಲೋ ಮಾತ್ರ ಬೆಳೆ. ಖರ್ಚು ಇದೆಲ್ಲ ನಿಮ್ಗೆ ಇದಾಯ್ತು? ಖರ್ಚೆಲ್ಲ ಕಡಿಮೆ. ಇಲ್ಲಿ ಸಾಕಷ್ಟು ರೈತರು ಇವಾಗೆಲ್ಲ ಇಲ್ಲಿ ಬಂದಿದ್ದಾರೆ ಸರ್. ಅಂದ್ರೆ ಸಾವಯವ ಕೃಷಿಗೆ ಬರೋಕಾಗ್ಲಿ ಮತ್ತೆ ಇದೆಲ್ಲ ಮಾಡಕ್ಕೆ ಎದುರ್ತಾರೆ ಅವರು. ಅಂದ್ರೆ ಅಂದ್ರೆ ಮೊದಲನೇ ಸತಿ ಬೆಳೆ ಬರುತ್ತಾ? ಯಾಕಂದ್ರೆ ಇಷ್ಟು ವರ್ಷ ಅವ್ರ ಪಾಪ ಮಾಡ್ಕೊಂಡ್ ಬಂದಿರ್ತಾರೆ, ಅದ್ರ ಬಗ್ಗೆ ಅರಿವಿರಲ್ಲ, ಒಂದ್ ಭಯ ಇರುತ್ತೆ. ಅಂತ ರೈತರು ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಮಾಡ್ಕೋಬಹುದು. ಪ್ಲಸ್ ನಮ್ ವಿಡಿಯೋಸ್ ಸಾಕಷ್ಟು ರೈತರು ನೋಡ್ತಾ ಇರ್ತಾರೆ ಸರ್. ಅಂತ ರೈತರು ನೀವೇನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ ಸೈಡ್ ಇಂದ? ಸಾವಯವ ಎಲ್ಲ ಇದು ಆಗ್ತದೆ, ಇಂಪ್ರೂವ್ಮೆಂಟ್ ಆಗ್ತದೆ. ಆಮೇಲೆ ಖರ್ಚು ಕಮ್ಮಿ ಆಗ್ತದ, ಭೂಮಿ ಉಳಿತೈತಿ, ಭೂಮಿ ಫಲವತ್ತತೆ ಹೆಚ್ಚಾಗ್ತದ. ನಾವು ರಾಸಾಯನಿಕ ಈಗ ನೋಡಿದ್ವಿ ಸರ, ನಮ್ಮ ಮಕ್ಕಳಲ್ಲಿಂದ ಭೂಮಿ ಭೂಮಿ ಎಲ್ಲ ವಿಷ ಆಗ್ಬಿಡ್ತದೆ. ಖರ್ಚು ಮಾಡ್ತೀವಿ ಅಂದ್ರೆ ಬರಡ್ ಭೂಮಿ ಸರ್. ನಾವ್ ಇಲ್ಲಿದ ನಾವು ನಮ್ಮ ನೋಡಿಕ ನಮ್ಮ ಮಕ್ಕಳ ನೋಡ್ಕೊಂಡು ನಾವು ಮಾಡ್ತೀವಿ ಸರ್. ಇದೇ ಆಸ್ತಿ, ಭೂಮಿನೇ ಆಸ್ತಿ, ಅದನ್ನ ನಾವು ಕಾಪಾಡ್ಕೋಬೇಕು. ಕಾಪಾಡ್ಕೋಬೇಕು. ಓಕೆ ಸರ್, ಥ್ಯಾಂಕ್ ಯು ಎಲ್ಲರಿಗೂ.